ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕೊಡಗಿನ ಬಹುತೇಕ ದೇವಾಲಯಗಳು ಬಂದ್. ಗ್ರಹಣದ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸೇವೆಗೆ ಸಂಪೂರ್ಣ ನಿರ್ಬಂಧವನ್ನು ಹೇರಲಾಗಿದೆ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇದು, ಪಂಚಾಂಗದ ಕೊನೆಯ ಚಂದ್ರಗ್ರಹಣ. ಇನ್ನು ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ನಾಳೆ ಬಂದಾಗಿರುತ್ತೆ. ಗ್ರಹಣದ ಬಳಿಕ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಹಾಗಾಗಿ ನಿತ್ಯ ಪೂಜಾ ಕೈಂಕರ್ಯಗಳೇನಿರುತ್ತೋ ಅದರಲ್ಲಿ ಕೊಂಚ ವ್ಯತ್ಯಾಸ ಅಂತೂ ಖಂಡಿತ ಆಗುತ್ತೆ. ಇನ್ನು ಗ್ರಹಣದ ಬಳಿಕ ಗ್ರಹಶಾಂತಿ ಪೂಜೆ, ನೈರ್ಮಲ್ಯ ಶುದ್ಧಿ ಪೂಜೆ ಇವೆಲ್ಲವೂ ಕೂಡ ನಡೆಯುತ್ತೆ. ದೇವಾಲಯಗಳು ಬಂದ್ ಆಗಿರುವ ಕುರಿತು ಓಂಕಾರೇಶ್ವರ ದೇವಾಲಯದ ವ್ಯವಸ್ಥಾನ ಸಮಿತಿ ಅಧ್ಯಕ್ಷರು ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲುಮನೆ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ನಾಳೆ ಬಂದ್ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಒಂದು ದೇವಾಲಯಗಳಿಂದ ಮುಜರಾಯಿ ಇಲಾಖೆಗೆ ಸೇರಿದಂಥ ಸಾಕಷ್ಟು ದೇವಾಲಯಗಳು ಕೂಡ ಪೂಜಾ ಕೈಂಕರ್ಯದ ಸಮಯ ಕೂಡ ಬದಲಾವಣೆ ಆಗ್ತದೆ. ಸದ್ಯ ನಾನೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ನೋಡ್ಬೋದು. ಇದು ಮಡಿಕೇರಿಯ ಐತಿಹಾಸಿಕ ಆಗಿರುವ ಹಿನ್ನೆಲೆಯುಳ್ಳಂತಹ ಓಂಕಾರೇಶ್ವರ ದೇವಾಲಯ. ಇಲ್ಲಿ ಕೂಡ ಪ್ರತಿನಿತ್ಯ ಕೂಡ ನಿತ್ಯ ಪೂಜೆ ಹಾಗೂ ವಿವಿಧ ಸೇವೆಗಳು ಕೂಡ ನಡೀತದೆ. ಆದರೆ ಮಾರ್ಚ್ 3ರಂದು ನಡೆಯುವಂತಹ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈ ದೇವಾಲಯ ಕೂಡ ಸಾಕಷ್ಟು ಸಮಯದ ಬದಲಾವಣೆಗಳು ಪೂಜಾ ಕೈಂಕರ್ಯದಲ್ಲಾಗಿರ್ಬೋದು ಮತ್ತು ಆಗಮಿಸುವಂತಹ ಭಕ್ತಾದಿಗಳಿಗೆ ಕೂಡ ನಿರ್ಬಂಧವನ್ನು ಕೂಡ ಹೇರುವ ಸಾಧ್ಯತೆಗಳು ಕೇವಲ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಮಾತ್ರವಲ್ಲ, ಬೇರೆ ಬೇರೆ ಭಾಗದ ದೇವಾಲಯಗಳು ಕೂಡ ಈ ಒಂದು ನಿರ್ಬಂಧ ಇರುವಂಥದ್ದು. ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಓಂಕಾರೇಶ್ವರ ದೇವಾಲಯ ಸಮಿತಿಯ ಅಧ್ಯಕ್ಷರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಕೇತುಗ್ರಸ್ತ ಚಂದ್ರಗ್ರಹಣ ಇದೀಗ 3 ಗಂಟೆಯಿಂದ 6 ಗಂಟೆ ಕಾಲದಲ್ಲಿ ಆಗ್ತದೆ. ಈ ಸಮಯದಲ್ಲಿ ದೇವಾಲಯದಲ್ಲಿ ಯಾವ ರೀತಿಯಾಗಿ ಈ ಪೂಜಾ ಕೈಂಕರ್ಯ ನಡೀತದೆ? ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ನಿರ್ಬಂಧ ಇದೆಯಾ? ಏನಿದೆ ಸರ್? ಬಹುಶಃ ನಾಳೆ ವರ್ಷದ ಪ್ರಥಮ ಚಂದ್ರಗ್ರಹಣ ಇರೋದರ ಪ್ರಯುಕ್ತ ಪೂಜೆಯಲ್ಲಿ ಹಲವು ವ್ಯತ್ಯಯ ಮಾಡಬೇಕಾಗ್ತದೆ. ಮುಜರಾಯಿ ಇಲಾಖೆಗೆ ಸೇರಿದ ಈ ಓಂಕಾರೇಶ್ವರ ದೇವಾಲಯ, ಆಂಜನೇಯ ದೇವಾಲಯ ಹಾಗೂ ಕೋಟೆ ಗಣಪತಿ ದೇವಾಲಯದಲ್ಲಿ ಪೂಜೆಯಲ್ಲಿ ಸೇವೆಗಳಲ್ಲಿ ವ್ಯತ್ಯಯ ಆಗಲಿಯೇ ಬೆಳಿಗ್ಗೆ 7:30 ಗಂಟೆಗೆ ದೇವಾಲಯ ತೆರೆದಿದ್ದು ಭಕ್ತರಿಗೆ ದರ್ಶನ ಮಾಡೋಕ್ಕೆ ಅವಕಾಶ ಇರ್ತದೆ. ಬೆಳಿಗ್ಗೆ 9 ಗಂಟೆಗೆ ಮಹಾಪೂಜೆ ನಡೆದು ಗ್ರಹಣದ ಪ್ರಯುಕ್ತ ದೇವಾಲಯವನ್ನು ಮುಚ್ಚಲಾಗುವುದು. ಬಹುಶಃ ಚಂದ್ರಗ್ರಹಣ ಪೂರ್ತಿಗೊಂಡ ನಂತರ ಸಂಜೆ 7 ಗಂಟೆಗೆ ದೇವಸ್ಥಾನವನ್ನು ಪುನಃ ತೆರೆಯಲಾಗುತ್ತಿದ್ದು ಭಕ್ತಾದಿಗಳಿಗೆ ದೇವರ ದರ್ಶನದ ಅವಕಾಶ ಇರುವುದಿಲ್ಲ. ಏಕೆಂದರೆ ಬಹುಶಃ ದೇವಾಲಯ ಶುದ್ಧೀಕರಣವಾಗುವ ಅವಶ್ಯಕತೆ ಇದೆ. ಪೂಜೆ ವಿಧಿವಿಧಾನಗಳು ನಡೀಬೇಕಾಗ್ತದೆ. ರಾತ್ರಿ 8 ಗಂಟೆಗೆ ಮಹಾಪೂಜೆಗೆ ಭಕ್ತಾದಿಗಳೆಲ್ಲ ಬಂದು ದೇವರ ದರ್ಶನ ಪಡ್ಕೊಳ್ಬೋದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಇದೀಗ ನಾಳೆ ಸಂಪೂರ್ಣವಾಗಿ ದೇವಾಲಯ ಬಂದ್ ಆಗ್ತದಾ, ಹೇಗಾಗ್ತದೆ? ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7:45 ಗಂಟೆಯವರೆಗೆ ದೇವಾಲಯ ಭಕ್ತರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ, ಬಂದಾಗಿರ್ತದೆ. ಚಂದ್ರಗ್ರಹಣ ಮುಗಿದ ಬಳಿಕ ಯಾವ ಥರ ಇರುತ್ತೆ ಸರ್? ಚಂದ್ರಗ್ರಹಣ 6:45 ಗಂಟೆ 6:48ಕ್ಕೆ ಚಂದ್ರಗ್ರಹಣ ಮುಗಿದ ನಂತರ 7 ಗಂಟೆಗೆ ದೇವಾಲಯ ತೆರೆದ ಪಕ್ಷದಲ್ಲೂ ಪೂಜೆ ವಿಧಿವಿಧಾನಗಳು ಅರ್ಚಕರು ಮಾಡಬೇಕಾಗಿರೋದ್ರಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. 8 ಗಂಟೆ ಮಹಾಪೂಜೆಗೆ ಸಾರ್ವಜನಿಕರೆಲ್ಲರೂ ಬಂದು ಭಾಗವಹಿಸ್ಕೊಳ್ಬೋದು, ದೇವರ ದರ್ಶನ ಪಡ್ಕೊಳ್ಬೋದು. ಮರುದಿನ ಅಂದರೆ ಬುಧವಾರ 6ನೇ ತಾರೀಕು ಬುಧವಾರ ಗ್ರಹದೋಷ ಪರಿಹಾರಕ್ಕಾಗಿ ಹಲವು ಸೇವೆಗಳನ್ನು, ಗ್ರಹಶಾಂತಿಗಾಗಿ ಹಲವು ಸೇವೆಗಳನ್ನು ದೇವಾಲಯದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಏಕೆಂದರೆ ಈಶ್ವರ ದೇವಾಲಯ ಗ್ರಹ ಶಾಂತಿಗೆ ಪ್ರಸಿದ್ಧವಾದುದೆಂಬ ನಿಟ್ಟಿನಲ್ಲಿ ಭಕ್ತಾದಿಗಳು ಬಂದು ಗ್ರಹ ಶಾಂತಿಯನ್ನು ನಡೆಸ್ಕೊಳ್ಬೋದು ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೇಳಿದ್ರಲ್ಲ, ಇದಿಷ್ಟು ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿರುವ ಚುಮ್ಮದೇವರ ಮಾತಾಗಿರುವಂಥದ್ದು. ಕೇವಲ ಮಡಿಕೇರಿ ಓಂಕಾರೇಶ್ವರ ದೇವಾಲಯ ಮಾತ್ರವಲ್ಲ, ಭಾಗಮಂಡಲದ ತಲಕಾವೇರಿ ಕ್ಷೇತ್ರದಲ್ಲೂ ಕೂಡ ಈ ಒಂದು ನಿಯಮ ಕೂಡ ಅನ್ವಯವಾಗ್ತದೆ. ಹಾಗಾಗಿ ನಾಳೆ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ಬಂದಾಗ್ತದೆ. ಇದು ವರ್ಷದ ಮೊದಲ ಚಂದ್ರಗ್ರಹಣ ಹಾಗೂ ಪಂಚಾಂಗದ ಕೊನೆಯ ಚಂದ್ರಗ್ರಹಣ ಆಗಿರೋದ್ರಿಂದ ಕೂಡ ಸಾಕಷ್ಟು ಎಲ್ಲ ರೀತಿಯ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಲೋಹಿತ್ ಮಾಗಲುಮನೆ, ಜಿ ನ್ಯೂಸ್ ಕನ್ನಡ, ಕೊಡಗು.